ಯಾವುದೇ ಮೆಡಿಕಲ್ ಸ್ಟೋರ್ನಲ್ಲಿ ಸಿಗದೇ ಇರುವಂತಹ ಒಂದು ವಿಶಿಷ್ಟವಾದ ವಿಟಮಿನ್ ಬಗ್ಗೆ ಎಂದು ಮಾತಾಡೋಣ. ಅದರ ಹೆಸರು ವಿಟಮಿನ್ ಎನ್. ಏನಿದು ಅಂತ ಆಶ್ಚರ್ಯ ಆಗ್ತಿದೆಯಾ? ಬನ್ನಿ, ಹಾಗಾದರೆ ಇದರ ಶಕ್ತಿ ಏನು ಅಂತ ಒಟ್ಟಿಗೆ ನೋಡೋಣ. ಈ ಒಂದು ಫೀಲಿಂಗ್ ಇದೆಯಲ್ಲ, ಇದು ನಮ್ಮೆಲ್ಲರಿಗೂ ತುಂಬಾ ಪರಿಚಿತ ಅನ್ಸುತ್ತೆ. ಮೊಬೈಲಿಂದ ಬರೋ ನಿರಂತರ ಟಿಂಗ್ ಟಿಂಗ್ ಸೌಂಡು, ಮುಗಿದೇ ಇರೋ ಕೆಲಸಗಳ ಲಿಸ್ಟು, ಮತ್ತೆ ನಮ್ಮ ಸುತ್ತಮುತ್ತಲಿನ ಗದ್ದಲ, ನಮ್ಮ ಮನಸ್ಸು ಒಂಥರ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಿ ಹಾಕೊಂಡ ಹಾಗೆ ಆಗ್ಬಿಡುತ್ತೆ ಅಲ್ವಾ? ಸರಿ, ಹಾಗಾದ್ರೆ ಈ ಸಮಸ್ಯೆಯ ಮೂಲ ಯಾವುದು? ಇದು ಕೇವಲ ಹೊರಗಿನ ಶಬ್ದ ಅಷ್ಟೇ ಅಲ್ಲ, ನಮ್ಮ ಮನಸ್ಸಿನೊಳಗೆ ನಡೆಯೋ ಒಂದು ಕೋಲಾಹಲ. ನಮ್ಮ 5 ಇಂದ್ರಿಯಗಳು ಅವು ನಿರಂತರವಾಗಿ ಮಾಹಿತಿಯನ್ನ ನಮ್ಮೊಳಗೆ ತಗೊಳ್ತಾನೆ ಇರ್ತವೆ. ಸ್ಕ್ರೀನ್ಗಳಿಂದ ಬರೋ ಶಬ್ದಗಳು, ಸೋಷಿಯಲ್ ಮೀಡಿಯಾದಿಂದ ಬರೋ ನೋಟಿಫಿಕೇಷನ್ಗಳು, ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕು ಅನ್ನೋ ಅತಿಯಾದ ಬಯಕೆಗಳು, ಇದೆಲ್ಲ ಸೇರಿ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತವೆ. ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಮಾಡರ್ನ್ ಸಮಸ್ಯೆಗೆ ಪರಿಹಾರ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪ್ರಾಚೀನ ಜ್ಞಾನದಲ್ಲಿ ಅಡಗಿದೆ. ಇದು ಹೊಸ ಸವಾಲೇನಲ್ಲ, ಆದರೆ ಇವತ್ತು ಇದರ ತೀವ್ರತೆ ಜಾಸ್ತಿ ಆಗಿದೆ ಅಷ್ಟೇ. ಭಗವದ್ಗೀತೆಯ ಈ ಶ್ಲೋಕದ ಸೌಂದರ್ಯವನ್ನ ನೋಡಿ. ಒಂದು ಆಮೆಗೆ ಅಪಾಯದ ಸೂಚನೆ ಸಿಕ್ಕಿದಾಗ ಅದು ತನ್ನನ್ನು ರಕ್ಷಿಸಿಕೊಳ್ಳೋಕ್ಕೆ ಹೇಗೆ ತನ್ನ ಅಂಗಗಳನ್ನು ಚಿಪ್ಪಿನೊಳಗೆ ಎಳೆದುಕೊಳ್ಳುತ್ತೋ, ಅದೇ ರೀತಿ ಸ್ಥಿರವಾದ ಮನಸ್ಸಿರುವ ವ್ಯಕ್ತಿ ಅನಗತ್ಯ ವಿಷಯಗಳಿಂದ ತನ್ನ ಇಂದ್ರಿಯಗಳನ್ನು ಹಿಂದೆ ಸರಿಸುತ್ತಾನೆ. ಈ ರೀತಿ ಇಂದ್ರಿಯಗಳನ್ನು ಹಿಂಪಡೆಯೋದೇ ಒಂದು ರೀತಿಯಲ್ಲಿ ಇಲ್ಲ ಅಂತ ಹೇಳಿದಾಗೆ. ಹಾಗಾದ್ರೆ ಈ ಇಲ್ಲ ಅಂತ ಹೇಳೋ ಶಕ್ತಿ ಇದೆಯಲ್ಲ, ಅದೇ ವಿಟಮಿನ್ ಎನ್. ಇದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಬೇಕಾದ ಒಂದು ಅತ್ಯಗತ್ಯ ಪೋಷಕಾಂಶ ಅಂತಾನೆ ಹೇಳ್ಬೋದು. ನೋಡಿ, ವಿಟಮಿನ್ ಎನ್ ಅಂದ್ರೆ ಬೇರೆಯವರನ್ನ ತಿರಸ್ಕರಿಸೋದು ಅಥವಾ ನೆಗೆಟಿವ್ ಆಗಿರೋದು ಅಂತ ಅಲ್ಲ. ಬದಲಿಗೆ ನಮ್ಮ ಸಮಯ, ನಮ್ಮ ಶಕ್ತಿ ಮತ್ತೆ ನಮ್ಮ ಗಮನ ಇವು ತುಂಬಾನೇ ಅಮೂಲ್ಯವಾದವು ಅಂತ ತಿಳಿದು ಅವುಗಳನ್ನು ಯಾವುದಕ್ಕೆ ಕೊಡಬೇಕು ಅಂತ ಪ್ರಜ್ಞಾಪೂರ್ವಕವಾಗಿ ಆಯ್ಕೆ ಮಾಡೋದು. ಇಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸವನ್ನ ಗಮನಿಸಬೇಕು. ಇಲ್ಲ ಅನ್ನೋದು ಕೋಪದ ಮಾತಲ್ಲ, ಅದು ನನ್ನ ಆದ್ಯತೆ ಬೇರೆ ಇದೆ ಅನ್ನೋ ಒಂದು ಸ್ಪಷ್ಟವಾದ ಘೋಷಣೆ. ಅದು ತಿರಸ್ಕಾರವಲ್ಲ, ಅದೊಂದು ಜಾಗೃತ ಆಯ್ಕೆ. ಇದು ನಿರ್ಬಂಧ ಅಂತೂ ಅಲ್ಲವೇ ಅಲ್ಲ. ಬದಲಿಗೆ ನಮ್ಮ ಜೀವನದಲ್ಲಿ ಯಾವುದು ಮುಖ್ಯವೋ ಅದಕ್ಕೆ ಜಾಗ ಮಾಡಿಕೊಡೋ ಒಂದು ಸೃಜನಾತ್ಮಕ ಕ್ರಿಯೆ. ನಮ್ಮ DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಎಷ್ಟು ಸುಂದರವಾಗಿ ಇದನ್ನೇ ಹೇಳಿದ್ದಾರೆ ನೋಡಿ. ಮಿತವಾಗಿರೋದ್ರಲ್ಲಿ ಶ್ರೇಷ್ಠತೆ ಇದೆ, ಅದೇ ಅತಿಯಾದರೆ ಎಲ್ಲವೋ ಗೊಂದಲ. ವಿಟಮಿನ್ ಎನ್ ಅನ್ನೋದೇ ಈ ಮಿತಿಯ ಬುದ್ಧಿವಂತಿಕೆ, ಅತಿಯಾದದ್ದಕ್ಕೆ ಇಲ್ಲ ಅಂತ ಹೇಳೋ ಶಿಸ್ತು. ಈ ಕಾನ್ಸೆಪ್ಟ್ ಅನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಜೀವನವನ್ನ ಒಂದು ಸಿನಿಮಾಗೆ ಹೋಲಿಸೋಣ. ಒಬ್ಬ ಒಳ್ಳೆ ಡೈರೆಕ್ಟರ್ ತನ್ನ ಕಥೆಗೆ ಸರಿಹೊಂದದ ಪ್ರತಿಯೊಂದಕ್ಕೂ ಇಲ್ಲ ಅಂತ ಹೇಳ್ತಾನೆ. ಅದೇ ರೀತಿ ನಮ್ಮ ಜೀವನದ ಗುರಿಗೆ ಸರಿಹೊಂದದ ಆಲೋಚನೆಗಳಿಗೆ, ಅಭ್ಯಾಸಗಳಿಗೆ ಮತ್ತು ಬೇಡಿಕೆಗಳಿಗೆ ಇಲ್ಲ ಅಂತ ಹೇಳೋದನ್ನ ಕಲಿತಾಗ ಮಾತ್ರ ನಮ್ಮ ಜೀವನದ ಕಥೆ ಕೂಡ ಅರ್ಥಪೂರ್ಣವಾಗುತ್ತೆ. ಈ ಇಲ್ಲ ಅನ್ನೋ ಶಕ್ತಿ ಕೇವಲ ವೈಯಕ್ತಿಕ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನ ದೊಡ್ಡ ದೊಡ್ಡ ಸಂಸ್ಥೆಗಳ ಯಶಸ್ಸಿಗೂ ಕಾರಣವಾಗಿದೆ. ಬನ್ನಿ, ಒಂದು ಅದ್ಭುತ ಉದಾಹರಣೆ ನೋಡೋಣ. 1997ರ ಸಮಯ. ಆಪಲ್ ಕಂಪನಿ ದಿವಾಳಿಯಾಗುವ ಅಂಚಿನಲ್ಲಿತ್ತು. ಆಗ ಸ್ಟೀವ್ ಜಾಬ್ಸ್ ಕಂಪನಿಗೆ ವಾಪಸ್ ಬರ್ತಾರೆ. ಆ ಸಮಯದಲ್ಲೇ ಆಪಲ್ 350ಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ತಯಾರಿಸುತ್ತಿತ್ತು. ಯೋಚನೆ ಮಾಡಿ, ಎಲ್ಲವನ್ನೂ ಮಾಡಲು ಹೋಗಿ ಯಾವುದರಲ್ಲೂ ಶ್ರೇಷ್ಠತೆಯನ್ನು ಸಾಧಿಸೋಕೆ ಆಗ್ತಿರಲಿಲ್ಲ. ಸ್ಟೀವ್ ಜಾಬ್ಸ್ ವಾಪಸ್ ಬಂದು ತೆಗೆದುಕೊಂಡ ಮೊದಲ ನಿರ್ಧಾರ ಒಂದು ದೊಡ್ಡ ಇಲ್ಲ. ಅವರು ಆ 350 ಪ್ರಾಡಕ್ಟ್ಸ್ಗಳನ್ನು ಕೇವಲ 10ಕ್ಕೆ ಇಳಿಸ್ಬಿಟ್ರು. ಇದರ ರಿಸಲ್ಟ್ ಏನಾಯ್ತು ಅಂತ ನಮ್ಗೆಲ್ಲರಿಗೂ ಗೊತ್ತು. ಆ ಒಂದೇ ಒಂದು ದೊಡ್ಡ ಇಲ್ಲ ಅನ್ನೋ ನಿರ್ಧಾರವೇ ಆಪಲ್ ಕಂಪನಿಯನ್ನ ಜಗತ್ತಿನ ಅತ್ಯಂತ ಮೌಲ್ಯಯುತ ಕಂಪನಿಯಾಗಿ ಬದಲಾಯಿಸಿತು. ಪಾಠ ಸ್ಪಷ್ಟವಾಗಿದೆ. ಶ್ರೇಷ್ಠತೆ ಬರೋದು ಎಲ್ಲವನ್ನೂ ಮಾಡೋದ್ರಿಂದಲ್ಲ, ಯಾವುದು ಅತಿ ಮುಖ್ಯವೋ ಅದರ ಮೇಲೆ ಗಮನ ಹರಿಸೋದ್ರಿಂದ. ಸರಿ, ಇದೆಲ್ಲ ಕೇಳೋಕೆ ಚೆನ್ನಾಗಿದೆ, ಆದರೆ ಈ ತತ್ವವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಅದಕ್ಕಾಗಿ ನಮಗೆ ನಾವೇ ಕೆಲವು ಪ್ರಶ್ನೆಗಳನ್ನ ಕೇಳ್ಕೋಬೇಕಾಗತ್ತೆ. ಸ್ವಲ್ಪ ಯೋಚನೆ ಮಾಡೋಣ. ಅದು ನಮ್ಮ ಕೆಲಸ, ಸಂಬಂಧಗಳು ಅಥವಾ ನಮ್ಮ ದಿನಚರಿಯೇ ಆಗಿರ್ಬೋದು. ಯಾವ 3 ವಿಷಯಗಳಿಗೆ ಇಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಹೆಚ್ಚು ಸ್ಪಷ್ಟತೆ ಮತ್ತು ನೆಮ್ಮದಿ ಸಿಗ್ಬೋದು? ನಮ್ಮ ಗಮನವನ್ನ ಬೇರೆಡೆ ಸೆಳೆಯೋ ಗದ್ದಲ ಯಾವುದು? ಅದು ಮೊಬೈಲ್ನ ನೋಟಿಫಿಕೇಷನ್ಗಳೇ, ಅನಗತ್ಯ ಸಾಮಾಜಿಕ ಕೂಟಗಳೇ, ಅಥವಾ ನಮ್ಮ ಮನಸ್ಸಿನೊಳಗೆ ಬರೋ ನೆಗೆಟಿವ್ ಯೋಚನೆಗಳೇ? ದಿನದಲ್ಲಿ ಇವುಗಳಲ್ಲಿ ಯಾವುದನ್ನ ಕಮ್ಮಿ ಮಾಡಬಹುದು? ಇದು ಬಹುಶಃ ಎಲ್ಲಕ್ಕಿಂತ ಪ್ರಮುಖವಾದ ಪ್ರಶ್ನೆ ಅನ್ಸತ್ತೆ. ಯಾವುದೇ ಹೊಸ ಕೆಲಸಕ್ಕೆ ಅಥವಾ ಕಮಿಟ್ಮೆಂಟ್ಗೆ ಹೌದು ಅನ್ನೋ ಮೊದಲು ಒಂದು ಕ್ಷಣ ನಿಂತು ಈ ಪ್ರಶ್ನೆಯನ್ನ ಕೇಳ್ಕೊಳ್ಬೇಕು. ಇದು ನನ್ನ ಜೀವನದ ಮುಖ್ಯ ಉದ್ದೇಶಕ್ಕೆ ಸಹಾಯ ಮಾಡ್ತಾ? ಹಾಗಾಗಿ ಕೊನೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಇದನ್ನೇ. ಇಲ್ಲ ಅಂತ ಹೇಳೋದು ಏನನ್ನೋ ಕಳ್ಕೊಳ್ಳೋದಲ್ಲ,
ಬದಲಿಗೆ ನಮಗೆ ನಿಜವಾಗಿಯೂ ಯಾವುದು ಬೇಕೋ ಅದನ್ನು ಸೃಷ್ಟಿಸಲು ನಿರ್ಮಿಸಲು ಬೇಕಾದ ಜಾಗ, ಸಮಯ ಮತ್ತು ಶಕ್ತಿಯನ್ನು ಗಳಿಸ್ಕೊಳ್ಳೋದು. ಈ ಅಂತಿಮ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಯೋಚಿಸಿ ನೋಡಿ, ಅನಗತ್ಯ ವಿಷಯಗಳಿಗೆ ಇಲ್ಲ ಅಂತ ಹೇಳುವ ಮೂಲಕ ಜೀವನದಲ್ಲಿ ಯಾವ ಅದ್ಭುತವಾದದ್ದನ್ನು ಸೃಷ್ಟಿಸಲು ಸಾಧ್ಯವಿದೆ.